ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ನವೆಂಬರದಲ್ಲಿ ಕ್ರಾಂತಿಯಾಗಲಿ ಶಾಂತಿಯಾಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಪಕ್ಷದ AICC ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ. ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಸಿದ್ಧ. ಒಬ್ಬರು ಸಚಿವರಾಗಿದ್ದವರು ಅಗತ್ಯ ಬಿದ್ದರೆ ನಾವು ರಾಜೀನಾಮೆಗೆ ಸಿದ್ಧ, ಈ ಥರ ಎಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲೂ ಇವತ್ತು ಪಕ್ಷ ನಮಗೆ ಸೇವೆ ಮಾಡಿ, ಜನರ ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದೆ. ಭಾಳ ಸಂತೋಷದಿಂದ ಸೇವೆಯನ್ನು ಮಾಡಿದ್ವಿ. ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಭಾಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಂದು ಸಭೆಯಲ್ಲಿ ತ್ಯಾಗದ ಮಾತು, ಸೋನಿಯಾ ಗಾಂಧಿ ಅವರ ಉದಾಹರಣೆ ಎಲ್ಲ ಕೊಟ್ಟು ಮಾತಾಡಿದ್ದಾರೆ ಅಂತ, ಇದೇನಾದರೂ ಪರೋಕ್ಷ ಸಂದೇಶವ ಅಥವಾ ಕೇವಲ ಒಂದು ಮಾತಿಗೆ ಸೀಮಿತ ಆಗಿತ್ತು? ಯಾವತ್ತೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ, ಆ ರೀತಿ ಮಾಡಿ ತೋರಿಸ್ತಾರೆ. ಅವರು ಇವತ್ತಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿಯವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಟೋದು ಬೇಡ. ಗಾಂಧಿ ಪರಿವಾರ, ಅದು ಇಂದಿರಾ ಗಾಂಧೀಜಿಯವರು ಇರ್ಬೋದು, ರಾಜೀವ್ ಗಾಂಧೀಜಿ ಇರ್ಬೋದು, ಸೋನಿಯಾ ಗಾಂಧೀಜಿಯವರು ಇರ್ಬೋದು. ಸೊ ಅವರ ಬಗ್ಗೆ ಮಾತನಾಡೋದು ನಾವೆಲ್ಲರೂ ಗೊತ್ತು, ಅವರ ಇತಿಹಾಸನೂ ಗೊತ್ತು. ಸೊ ನಾವು ಮಾತನಾಡೋದಾಗಲಿ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧೀಜಿಯವರ ತ್ಯಾಗದ ಬಗ್ಗೆ ಮಾತನಾಡೋದನ್ನು ನಾನು ಸಮಂಜಯ ಮಾಡ್ತೀನಿ. ಅವರು ತ್ಯಾಗದ ಬಗ್ಗೆ ಮಾತನಾಡ್ತಾ ಅಂದರೆ ತುಂಬ ನಾನು ತ್ಯಾಗ ಮಾಡಿಯೇ ಕೆಲಸ ಮಾಡಿದ್ದೇನೆ KPCC ಆಗಿ, ತ್ಯಾಗಕ್ಕೆ ಬೆಲೆ ಇಲ್ವ? ಹಾಗಾದರೆ ಅವರು KPCC ಅಧ್ಯಕ್ಷ ಆಗಿ ರಾಜ್ಯ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನೋಡಿ, ನೀವು ಯಾವುದೇ ರೀತಿಯ ಕ್ವಶನ್ಗಳನ್ನು ಕೇಳಿದ್ರು ನಮ್ಮ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ತಮಗೂ ಗೊತ್ತು. ಸೊ ಅಧ್ಯಕ್ಷರ ಶಿಷ್ಯಾಗಿ ನನ್ನ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋದು ತಮಗೂ ಗೊತ್ತು. ತ್ಯಾಗಕ್ಕೆ ಮಹದೇವಪ್ಪನವರು ಹೇಳ್ತಾರೆ